ಓ ಇದೇನಪ್ಪ ಇದು ನಮ್ಮ ಬಸವ ಮದುವೆ ಆಗಿ ಬಂದವನ ಏನಿದು ಹಾಂ ಅಲ್ಲ ಇವಳನ್ನ ಮದುವೆ ಆಗಿ ಬಂದವನೇ ಅಯ್ಯೋ ದೇವ್ರಿ ನನಗೆ ಗೊತ್ತೇ ಇರಲಿಲ್ವಲ್ಲ ಇವಳನ್ನ ಯಾಕೆ ಮದುವೆ ಆಗಿ ಬಂದ ನಮ್ಮ ಬಸವ ಈ ಶಕ್ಕ ಬಾರೆ ನೀನು ಆರತಿ ಮಾಡಿ ಮಾಡಕ್ಕೆ ಬಿಡ್ತ ನಮ್ಮ ವಾಣಿದನ್ನು ಬಸವದ ಮದುವೆ ಆಗೈತೆ ಬಾ ಯಾಕಂದ್ರೆ ನಮ್ಮ ಬಸವನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಇವತ್ತು ವಾಣಿ ಮದುವೆ ಆಗಿ ಬಂದವಳೆ ಅಪ್ಪಯ್ಯಪ್ಪ ಇದೇನತ್ತೆ ಇದು ಹಿಂಗೆ ಮದುವೆ ಆಗಿ ಹಿಂಗೆ ಕರ್ಕೊಂಬಂದವನಲ್ಲ ಇವಳನ್ನ ಅಲ್ಲ ಇವಳನ್ನ ಕತೆ ಮದುವೆ ಆದವನು ಅಯ್ಯೋ ದೇವ್ರಿ ಅಲ್ಲ ಏನೆಲ್ಲ ಆಗಿ ಅಲ್ಲೇನೆ ಇವಳು ಗಂಡಗೆಲ್ಲ ಡೈವರ್ಸ್ ಕೊಟ್ಟು ಏನೆಲ್ಲ ಆಗೈತೆ ಹೋಗಿ ಇಂಥಳ್ನ ಮದುವೆ ಆಗಂಥದ್ದು ಏನು ಬಂದಿತ್ತು ಎಷ್ಟು ವಯಸ್ಸಾಗೈತೆ ಯಾರು ಏನು ಕೊಡಲ್ಲ ಅಂತೇಳಿ ಇಂಥಳ್ನ ಮದುವೆ ಆಗಂಥದ್ದು ಏನು ಬಂದಿತ್ತತ್ತೆ ಅವನಿಗೆ ಈ ಶಕ್ಕು ಇದೇನೇ ಇದು ಇನ್ನು ಮದುವೆ ಆಗಿ ಬಂದವನೇ ವಾಣಿನ ಭೀಮಕ್ಕ ನೋಡ್ತಾ ಇದ್ದೀನಿ ಇದೇನಿದು ಇವ್ನು ಹಿಂಗೆ ಮದುವೆ ಆಗಿ ಬಂದವನೇ ಅಂತ ನಮ್ಮ ಅತ್ತೆ ಕಡೆ ಮದುವೆ ಆಗಿ ಬಂದವನೇ ವಾಣಿನ ಅಂತ ಹೇಳ್ತಾ ಐತೆ ಇಲ್ಲ ಭೀಮಕ್ಕ ಅವನಿಗೆ ಹೆಣ್ಣು ಕೊಡೋರು ಯಾರಿದ್ರು ವಯಸ್ಸಾಗಿತ್ತು ಅದಕ್ಕೇನೆ ಓಯ್ಬೋನನು ಗಿರ್ಜಿಬ್ಬೆ ಮಗ ಓಯ್ಬೋನನು ನನ್ನ ಮಗ ಫ್ರೆಂಡ್ ಆಗಿರೋದ್ರಿಂದನ ಅವ್ನು ಗಿರ್ಜಿಬ್ಬೆ ಮಗ ಮದುವೆ ಮಾಡಿಸಿ ಅವನು ಬಿಡತ್ತೆ ಹೆಂಗ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸು ಅಂತ ಹೇಳಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅವ್ಳಿಗೆ ಒಂದು ಬಾಳ ಸಿಕ್ಕಂಗಾಗುತ್ತೆ ನನ್ನ ಮಗನಿಗೂ ಹೆಂಗ ಒಂದು ಹೆಣ್ಣು ಸಿಕ್ಕಂಗಾಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ನಾವು ಎಲ್ಲೆಲ್ಲ ತಿರ್ಗಾಡಿ ಅಲೆ ರೋಸಿದೀವಮ್ಮ ಯಾರು ಹೆಣ್ಣು ಕೊಡ್ದಿಲ್ಲದ ಕಲ್ವೆ ನಾವು ಹಿಂಗೆ ಪರದಾಡೋದು ಯಾರನ್ನ ಹೆಣ್ಣು ಕೊಟ್ಟು ನಾವು ಅತ್ಲಾಗೆ ಹೆಂಗೋ ಮಾಡ್ತಿದ್ವಿ ಪಾಪ ಅವ್ನ ವಯಸ್ಸಾಗೈತೆ ಇನ್ಮೇಲೆ ಮದ್ವೆ ಅಯ್ಯೋ ಯಾರನ್ನ ಕೇಳಲಿ ಗೌರಮ್ಮ ನಿನ್ನ ಮಗನ ಮದುವೆ ಮಾಡಲ್ಲೇನಿ ಗೌರಮ್ಮ ನಿನ್ನ ಮಗನ ಮದುವೆ ಮಾಡಲ್ಲೇನಿ ಅಂತಾರಲ್ಲ ಏನು ಮಾಡೋಣ ಅದಕ್ಕೆ ಅತ್ತ ನನ್ನ ಮಗ್ಗೆ ನಾವು ಬಂದು ಮದುವೆ ಮಾಡಿರತ್ತಿಂದ ಯಾವ್ದು ಇರಲ್ಲ ಅಂತೇಳಿ ಮಾಡಿ ನಮ್ಮ ಇನ್ನೇನು ಮಾಡೋದು ಹೇಳು ಏನು ಮಾಡೋಕ್ಕಾಗಲ್ಲ ಆಗ ಬಂದವ್ರಿ ಬಾ ಆರತಿ ಮಾಡಿ ಒಳಕ್ಕೆ ಬಿಡ್ತವ ಇವು ಮದುವೆ ಮಾಡಿಸಿರೋದು ಕರ್ಕೊಂಬಂದವನೇ ಬಾ ಬಂದ್ಬಿಟ್ಟು ಆರತಿ ಮಾಡಿ ಒಳಗೆ ಬಿಡ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿರೋದು ನೋಡ್ರಿ ಅಷ್ಟೇ ಹೆಂಗ ಮದುವೆ ಆಯ್ತಲ್ಲ ತೆಗೆತಷ್ಟೇ ಹೋಗಿ ಇವಳನ್ನ ಮದುವೆ ಆಗಿ ಬಂದವನಲ್ಲಿ ಅವಳಲ್ಲಿ ಗಂಡು ಬಿಟ್ಟು ಓಟು 7 11 ಅಲ್ಲ ಇಂಥಳು ಮದುವೆ ಆಗೋದು ಏನು ಬಂದಿತ್ತು ನಕ್ಕ ಅದೇನು ಬಂದಿತ್ತು ಏನೋ ಹೋಗಿ ಇಂತನ್ನು ಮದುವೆ ಆಗಿ ಅವಳಲ್ಲ ಭೀಮಕ್ಕ ಇಂಥವ್ರಿಗೇನು ಆರತಿ ಮಾಡೋದು ಹೇಳು ಸುಮ್ಮನೆ ಒಳಗೆ ಕರ್ಕೊಂಡು ಹೋಗ್ರಿ ಇನ್ನೇನು ಆರತಿ ಒಂದು ಕೇಳಿ ಇಂಥವ್ರಿಗೆ ಆರತಿ ಒಂದು ಇವಾಗ ಏನು ಹಂಗೇನೆ ಆರತಿ ಅಂತ ಬೇಕಾಗುತ್ತೆ ಹೇಳು ಇಂಥವ್ರಿಗೇನ ಏನು ಆರತಿ ಬೆಳಿಗ್ಗೆನು ಸುಮ್ಮನೆ ಕರ್ಕೊಂಡು ಹೋದ್ರ ಆತಪ್ಪ ನೀವು ಅತ್ತಿಗಂತೂ ಅಯ್ಯಪ್ಪ ನಾನು ಮದುವೆಯಾಗಿ ಬಂದಿರೋದಕ್ಕೆ ಖುಷಿಯಾಗ್ಬಿಟ್ಟೈತಿ ಯಾವ್ದು ಎಣ್ಣೆ ಎಂಥದನಾಗಲಿ ಏನನಾಗಲಿ ಒಟ್ಟಿನಲ್ಲಿ ನನ್ನ ಮದುವೆ ಅಲ್ಲ ಹಬ್ಬದು ಖುಷಿಯಾಗ್ಬಿಟ್ಟೈತಿ ಎಣ್ಣೆ ಹೆಂಗನ ಇರಲಿ ಎಂಥದನಾಗಲಿ ಅಂಗಡಿ ಪಂಗಡಿ ಮಾಡ್ಯಾಳೆ ಅಂದ್ರೆ ಇವಾಗ ಒಂದು ಇಟ್ಟಿಟ್ಟು ನಾನು ಹೋಗಲ್ಲ ನಮ್ಮ ಅತ್ತೆನೇ ಆರತಿ ಬೆಳಿಗ್ಗೆಂಬ್ಳೋಳು ನಾನು ಯಾಕೆ ಹೋಗಿ ಆರತಿ ಬೆಳಗ ನಾನು ಬೆಳಗಲ್ಲ ಬಿಡು ಇಂಥವಳಿಗೆ ನಾನು ಆರತಿ ಬೆಳಗೊಳಕ್ಕೆ ಕರ್ಕೊಂಬನೆ ಒಳ್ಳೆಯವಳಾಗಿದ್ರೆ ಬಿಡಪ್ಪ ಅಂತಿದ್ದೆ ಇಂಥವಳಿಗೆ ನಾನು ಎತ್ತಕ್ಕೆ ಆರತಿ ಬೆಳಗ್ತೀನಿ ನಾನು ಆರತಿ ಬೆಳಗಲ್ಲ ಮತ್ತೆ ಇಂಥವಳಿಗೆ ನಾನು ಆರತಿ ಬೆಳಗ್ತೀನಿ ನಮ್ಮ ಹುಡುಗ ನೋಡ್ತಾನೆ ನಮ್ಮ ಹುಡುಗ ಯಮ್ಮ ನಾನು ಒಳ್ಳೆ ಹುಡುಗಿನ ಮದುವೆ ಆಗ್ತೀನಿ ಅಂತ ನಮ್ಮ ಪಾಪ ನಾ ಒಳ್ಳೆ ಹುಡುಗಿನ ಮದುವೆ ಆಗತ್ತಕ್ಕನ ಏನೋ ಬೇಡ ಅಂತ ನಾನು ಪಾಪ ಅಂತಿಂತಾರನ್ನ ಮಾತ್ರ ಆಗಬೇಡ ಅಂತೇಳಿ ಯಮ್ಮ ನೋಡೋಕೆ ಚೆನ್ನಾಗಿರ್ಬೇಕು ಬಣ್ಣನೂ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ಅಂತ ಹುಡುಗಿನ ಮದುವೆ ಆಗ್ತೀನಿ ಅಂತ ನಮ್ಮ ಹುಡುಗ ಮತ್ತೆ ಅಂತನ ಮದುವೆ ಆಗ್ಬೇಕು ಹೋಗಿ ಇಂಥಳ್ನ ಮದುವೆ ಆಗಿ ಬಂದ್ರಿ ಇನ್ನೇನು ತಗ ನಾನು ಹೋಗಲ್ಲ ನೋಡಿ ನಮ್ಮ ಅತ್ತೆ ಏನೋ ಅಂಬ್ಲೇಳು ಕಮ್ಮನಿ ಏನೋ ಮಾಡ್ಕೊಂಬ್ಲೇಳು ಹಂಗೆ ಮತ್ತೆ ನಿಮ್ಮ ಅತ್ತಿ ಹಂಗೇನೆ ಇಪ್ಪಟ್ಟು ಮಾಡಿ ಇಕ್ಕೊಂಡು ಉಮ್ಲಿ ಗೊತ್ತಾಗುತ್ತೆ ಹೋಗ್ಬೇಡ ಬಾಯಿಲಿ ಸುಮ್ಮನೆ ಕುಕ್ಕ ಹೆಂಗೋ ಇಬ್ರದ್ದು ಮದುವೆ ಆಯಿತು ಇನ್ನು ಇಬ್ಬರು ಸಂತೋಷವಾಗಿ ಜೀವನ ಮಾಡೋದು ಕಲೀರಿ ಹೆಂಗೋ ಬಸವನು ಆಟವಾಡಿತಾನೆ ನೀನು ಇಷ್ಟ ಅಂಗಡಿ ಮಾಡಿಕೊಂಡು ಸ್ವಲ್ಪ ದುಡಿಮೆ ಅನ್ನೋದು ಮಾಡ್ಕೊಂಡು ಹೆಂಗೋ ಚೆನ್ನಾಗಿತ್ಕೊಂಡು ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ ಈ ಎಲ್ಲರ ಜೀವನದಾಗೂ ಏನಾದರೂ ಒಂದೊಂದು ನಡೀತೈತೆ ಅದನ್ನೆಲ್ಲ ಮನಸ್ಸನ್ನ ಇಕ್ಕಬೇಡವಾಣಿ ಇವಾಗ ನಿನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಣ್ಣ ಈಗ ನಮ್ಮ ಡಯ ಆಗಿರ್ಬೋದು ಎಲ್ಲರೂ ನಮ್ಮ ಡಯ ಅದಕ್ಕೆ ಎಲ್ಲರೂ ಖುಷಿ ಪಟ್ಟವ್ರೆ ಈಗ ನಿನ್ನ ಮದುವೆ ಆಗಿರೋದಕ್ಕೆ ಎಲ್ರಿಗೂ ಏನೋ ಒಂಥರ ಸಮಾಧಾನ ಆದಂಗೆ ಆಗೈತೆ ಈಗ ಯಾಕಂದರೆ ಬಸವ ತುಂಬ ಒಳ್ಳೆಯವನು ಅವ್ನು ಎಂಥವನು ಅಂತ ನಮ್ಮ ವೈಬು ಗೊತ್ತೈತೆ ನಮ್ಮ ವೈಬು ಯಾವ ಥರನೋ ಇವನು ಆ ಥರನೇ ಇವನ ಜೀವನ ಇವನು ಹೆಂಗಿರ್ಬೇಕು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತೈತೆ ಯಾರು ಏನು ಹೇಳಿದ್ರು ಕೇಳಲ್ಲ ನಮ್ಮ ಹುಡುಗ ಆಟ ಹೊಡೆದು ಗನ್ವ ಸಾಕ್ತಾನೆ ದಿನಕ್ಕೆ 1,000 2,000 ದುಡಿತಾನೆ ಕಣಮ್ಮ ಏನು ಮಾಡ್ತೀವಿ ಮದ್ವೆ ಇಲ್ಲ ಅಂತೇಳಿ ನಮ್ಗೆ ಅದೇ ಚಿಂತೆ ಆಗಿತ್ತು ಪಾಪ ವಯಸ್ಸೈತೆ ಏನು ಮಾಡೋದು ಏನು ಅಂತ ಹೇಳಿ
ನಾನಂತೂ ಯೋಚನೆ ಮಾಡ್ತಿದ್ದೆ ಹೆಂಗ ಬಿಡತ್ತ ಇವತ್ತು ನನ್ನ ಮಗನ ಮದುವೆ ಆಯ್ತು ಅದೇ ನನ್ಗೊಂದಿಟ್ಟು ಸಂತೋಷ ಆದಂಗೆ ಆತ್ ಕಣಮ್ಮ ಜಿಮೆ ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಅಕ್ಕ ಒಳ್ಳೆಯವ್ರಿಗೆ ಯಾವತ್ತಿದ್ದು ಒಳ್ಳೇದಾಗಿ ಆಗುತ್ತೆ ಇವಾಗ ನೋಡು ಹೆಂಗನು ಬಸವಾಗೆ ಇವತ್ತು ಅವಳಿಗೂ ಒಳ್ಳೆ ಬುದ್ಧಿ ಬಂದೈತೆ ಈಗ ಅವಳ ಜೀವನದಾಗ ಏನೋ ಆಗಿರ್ಬೋದು ಅವಳ ಜೀವನದಾಗೂ ಅವಳು ಕಷ್ಟ ಅನುಭವಿಸೋವಳೆ ಇನ್ನೇನು ಮಾಡೋಕ್ಕಾಗುತ್ತೆ ಆಗ್ಬಿಟ್ಟೈತೆ ಇನ್ನು ಅವಳು ಇವಾಗ ಬಟ್ಟೆ ಅಂಗಡಿ ಇಟ್ಕೊಂಡು ಅವಳು ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಅವಳು ಚೆನ್ನಾಗಿ ಏನಲ್ಲ ಅಂದ್ರೂ ದಿವಸಕ್ಕೊಂದು 1,000 ದುಡಿತಾಳೆ ಬ್ಲೌಸ್ಗಳೆಲ್ಲ ಹೊಲಿಯೋದು ಕಲ್ತಾಳೆ ಏನು ಲಾಸ್ ಇಲ್ಲ ಇಬ್ರು ಮದುವೆ ಆಗಿ ಇನ್ನು ಚೆನ್ನಾಗಿರ್ತಾರೆ ಬಿಡು ಏನು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಏನಂದ್ಲ ಅವಳು ಕರೆದು ಬಂದ ಶಕುನ ಕಾದ್ ಬಂದಮ್ಮ ಆಮೇಲೆ ಹೆಂಟ್ರ ಜೊತೆ ಮಾತಾಡ್ತಾಳೆ ಅವಳು ಬೀನಿ ಒಂಥರ ತರ್ಟಿಕ್ಲಿದ್ದಂಗೆ ಇಲ್ಲದ್ದು ಹೇಳ್ಕೊಡುತ್ತೆ ಬರ್ತಾರ ಹೆಂಗೆ ಬರ್ತಾಳೆ ಹೆಂಗೆ ಆತ್ನಾಗೆಲ್ಲ ಓದ್ಲು ತಿರ್ಗಿ ಬರ್ತಾಳೆ ಹಂಗಮ್ಮ ನೀ ಸೈಜ್ಗೆ ಮಲ್ಕಣಮ್ಮ ಜನ ಯಾರು ಸ್ವಲ್ಪ ಶನಕ ಇದ್ದಾರೆ ಅಂದರೆ ಏನಾಗಲ್ಲ ಬನ್ನಿ ಬಾಲ್ಗಳಿಕ್ಕಿ ಒಳಗೆ ಬರ್ರಿ ಏನು ಯಾವ ಆಳ್ತಿನೂ ಬೇಡ ಎಂಥದ್ದು ಬೇಡ ಒಟ್ಟಿನಲ್ಲಿ ನಾವು ಹೆಂಗಿರ್ತೀವೋ ಹಂಗೆ ಏನು ಆರತಿ ಬೆಳಗ್ಗೆ ಒಳಗೆ ಹೋಗ್ಬೇಕು ಅನ್ನೋದೇನಿಲ್ಲ ದೇವ್ರಂಗೆ ಮನಸ್ಸಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಪ್ಪ ಅಂತೇಳಿ ಮನಸ್ಸಿಂದ ಒಳ್ಳೆ ಮನಸ್ಸಿಂದನ ಬಲಗಾಲಿಕ್ಕಿ ಒಳಗೆ ಹೋಗ್ರಿ ಎಲ್ಲ ಒಳ್ಳೇದಾಗುತ್ತೆ ನಾವು ಹೆಂಗೆ ಅನ್ಕೊಂತೀವಿ ಹಂಗೆ ನಮ್ಮ ಮನಸ್ಸು ಒಳ್ಳೆ ಥರ ಯೋಚನೆ ಮಾಡಿದ್ರೆ ಒಳ್ಳೆ ಥರ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದ್ದು ನಾವು ಯಾವತ್ತೂ ಚೆನ್ನಾಗಿರ್ತೀವಿ ನಾವು ಜೀವನದಲ್ಲಿ ಮುಂದೆ ಬಂದೇ ಬರ್ತೀವಿ ನಾವು ಏನೋ ಒಂದು ಸಾಧನೆ ಮಾಡ್ತೀವಿ ನಮ್ಗೆ ಒಳ್ಳೇದಾಗ್ಲಪ್ಪ ದೇವ್ರೆ ಅಂತೇಳಿ ದೇವ್ರನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ನೀವಿಬ್ರು ಬರೀ ಆರಾಮ ಬಲಗಾಲಿಟ್ಟು ಒಳಗೆ ಬನ್ನಿ ನೀವಿಬ್ರು ಏನಮ್ಮ ಬರ್ರಿ ಇನ್ನು ಚೆನ್ನಾಗಿರೋದು ನೋಡು ವಾಣಿ ಇನ್ನು ಇಷ್ಟು ದಿವಸ ಅಂತೂ ಏನೋ ಆಗೋದಂತ ಆಗ್ಬಿಟ್ಟೈತೆ ಇನ್ನು ನೀನು ಚೆನ್ನಾಗಿರೋದು ನೋಡು ಸರಿನಾ ಇಷ್ಟು ದಿವಸ ಆಗಿರೋದೆಲ್ಲ ನಿನ್ನ ಮನಸ್ಸನ್ನ ಇಕ್ಕಮಕ್ಕೆ ಹೋಗೋಣ ನೀನು ಹೋಗ್ಬೇಡ ನಿಮ್ಮ ಅಪ್ಪ ನಿಮ್ಮಮ್ಮ ನಾವೆಲ್ಲರೂ ಇಷ್ಟಪಟ್ಟು ನಿನ್ನ ಮದುವೆ ಮಾಡಿಸಿದ್ವಿ ಯಾಕಂದರೆ ಅವರು ಬರಲಿಲ್ಲ ಇಲ್ಲಿಗೆ ಯಾಕಂದರೆ ಇನ್ನೇನು ಮದುವೆ ಮಾಡಿಸಿದ್ಮೇಲೆ ಮಗಳನ್ನ ಗಂಡನ ಮನೆಗೆ ಕಳಿಸ್ಬಿಟ್ಟು ಅವರು ಅವ್ರ ಮನೇಲಿ ಇರ್ತಾರೆ ನಾಳೆ ಅವ್ರ ಮನೆಗೆ ಹೋಗ್ರಿ ಅಂತೆ ಇವತ್ತು ನೀವಿಬ್ರು ಬಲ್ಗಾಲಿಟ್ಟು ಒಳಗೆ ಹೋಗ್ರಿ ಯಾಕೆ ತಲೆ ಕೆಡಿಸ್ಕೊಬೇಡ್ರಿ ಬೇರೆ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ ಸರಿನೇ ಇನ್ನು ಆರಾಮಾಗಿ ಚೆನ್ನಾಗಿರೋದು ನೋಡ್ರಿ ಇಬ್ರು ಚೆನ್ನಾಗಿರ್ಬೇಕು ಹೊಂದಾಣಿಕೆಯಿಂದ ಅದೇ ಬೇಕಾಗಿರೋದು ಮಾಡಿ ಫೋನು ಒಳ್ಳೇದಾಯ್ತಪ್ಪ ಒಯ್ಬು ಮಾಡಿಸ್ತಾ ನಿಂತ್ಕೊಂಡು ಒಳ್ಳೇದಾಯ್ತಪ್ಪ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಅಂದ್ರೆ ಸಾಕು ಈ ಹೊರ್ಗಿನ ನಾವೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಷ್ಟೇ ಹೊರ್ಗಿನ ಜನದ್ದು ಯಾರ್ದು ತಲೆ ಕೆಡಿಸ್ಕೊಬೇಡಿ ಇವಳು ಹಂಗೆ ಒಂದಿಟ್ಟು ಶೆಕ್ಕು ಅವಳು ಮಗು ಮುಷ್ಣ ತಿರುತ್ತಾಳೆ ಅವಳು ಎಂತಳಂಬದು ಗೊತ್ತಲ್ಲಮ್ಮ ವಾಣಿ ನೀನು ಅವಳ ಹತ್ರ ಹಂಗಿರ್ಬೇಕು ಅಷ್ಟೇ ಇಲ್ಲ ನೀವಿಬ್ರು ಗಂಡ ಹೆಂಡತಿ ಬೇರೆ ಇರೋದಾದ್ರೆ ಬೇರೆ ಮಾಡ್ಕೊಂಡು ಇರ್ಬೋದು ಸ್ವಲ್ಪ ದಿನ ಇರ್ರಿ ಇವಾಗ ಮದುವೆ ಆಗೈತೆ ಆಮೇಲೆ ಬೇರೆ ಮಾಡ್ಕೊಂಡು ಇರಿರಂತೆ ಒಟ್ಟಿನಲ್ಲಿ ನನಗೆ ಗೊತ್ತು ವಾರ್ಗಿತ್ತೆ ಒಂದೇ ಮನೆಗೆ ಹೊಂದ್ಕೆಮಲ್ಲ ಯಾವತ್ತು ಅಂಬೋದು ಗೊತ್ತು ಎಲ್ಲ ನೋಡು ಆ ಭೀಮಿ ಅವ್ರ ಮಗಂಗೂ ವಯಸ್ಸಾಗೈತಿ ಅಟ್ಟಿಕಲ್ನಂತ ನಿಂಗೆ ಮದುವೆನೇ ಮಾಡಿಲ್ಲ ನನ್ನ ಮಗ್ಗೆ ಒಳ್ಳೆ ಹೆಣ್ಣು ಹುಡುಕ್ನಿ ಅಂತ ನನ್ನ ಮಗ್ಗೆನೇ ಸೆನಕಿರ ನಿಂಗೆ ನಾವು ಓಟ್ ಹುಡುಕಿ ಆ ಭೀಮಿ ತಿಕ್ಲಂತನ್ಗೆ ತಿಕ್ಲಂಗೆ ಆಡತ್ತೆ ಅಂತನ್ಗೆ ಮದುವೆ ಮಾಡ್ತೀನಿ ನಾನು ಒಳ್ಳೆ ಹೆಣ್ಣು ತರಬೇಕು ನನ್ನ ಮಗ ಅಂಥದಿಂಥದ್ದು ಒಪ್ಪಲ್ಲ ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ತೀನಿ ಅಂತ ಹೇಳತ್ತೆ ಅಯ್ಯೋ ದೇವ್ರೆ ಅನ್ಕಣ್ಣ ಅವ್ರು ಏನಾದರೂ ಮಾಡ್ಕೊಂಬ್ಲಿ ಬಿಡಿ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ನಮ್ಮ ಮನೇದು ನಾವು ನೋಡ್ಕೊಂಡ್ರೆ ಸಾಕು ಅವರು ಮದುವೆ ಆದರೂ ಆಗಲಿ ಹಂಗೆ ಆದರೂ ಇರಲಿ ಏನು ಬರಂಗೈತೆ ನಮಗೆ ಏನು ಲಾಸ್ ಆಗಂಗಿಲ್ಲ ಲಾಭ ಆಗಂಗಿಲ್ಲ ಏನಾದರೂ ಆಗಲಿ ಬಿಡಿ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗ ಮುಂದೆ ನಿಂತ್ಕೊಂಡು ಯಾಕಂದರೆ ಬಸವನೂ ನನ್ನ ಮಗ ಇಬ್ಬರು ಫ್ರೆಂಡು ಒಟ್ಟಿನಲ್ಲಿ ಚೆನ್ನಾಗಿ ಮಾತಾಡ್ಸ್ಕೊಂಡು ಇವನಿಗಿನ ದೊಡ್ಡವನೇ ನನ್ನ ಮಗನಿಗಿನ ಆದ್ರೂ ಏನೋ ಚೆನ್ನಾಗಿ ಮಾತಾಡ್ಸ್ಕೊಂಡು ತುಂಬ ವಿಶ್ವಾಸದಲ್ಲಿದ್ದಾರೆ ಇಬ್ಬರು ಅದಕ್ಕೇನೆ ಮುಂದೆ ನಿಂತ್ಕೊಂಡು ನನ್ನ ಫ್ರೆಂಡ್ ಅಲ್ಲ ಅಂತೇಳಿ ವಾಣಿಂಗ್ ಜೀವನನೂ ಹಾಳಾಗಬಾರ್ದು ಅಂತೇಳಿ ಮದುವೆ ಮಾಡಿಸ್ತಾ ಅವನು ಆಟ ಹೊಡಿತಾನೆ ಬಸವ ಈಗ ಎಲ್ಲರೂ ಸೇರ್ಕೊಂಡು ಮದುವೆ ಮಾಡಿದ್ವಿ ಅವ್ರ ಅಪ್ಪ ಅಮ್ಮ ಏನು ಇಲ್ಲಿ ಬರಲಿಲ್ಲ ಯಾಕಂದ್ರೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಏನು ಬರಲ್ಲ ಅದಕ್ಕೆ ನೀವೇ ಕರ್ಕೊಂಡೋಗಿ ಬಿಟ್ಬಿಡಿ ಗಿರ್ಜಿಂಬೆ ಅಂತೇಳಿ ಹೇಳ್ದ ನಮ್ಮ ಅಣ್ಣ ನಮ್ಮ ಅದಕ್ಕೆ ಎಲ್ಲರೂ ಬಂದಿದ್ರೆ ಎಲ್ಲರೂ ಮುಂದೆ ನಿಂತ್ಕೊಂಡು ನಮ್ಮ ವಾಣಿ ಬಸ್ಸನ್ನು ಮದುವೆ ಮಾಡಿದ್ದೀವಿ ಅದರಲ್ಲೂ ಮೇಯ್ನ್ ಇವತ್ತು ನಮ್ಮ ಹುಡುಗನೇನೆ ಇವ್ರ ಜೀವನ ಸರಿ ಮಾಡಿರೋದು ಈಗ ಚೆನ್ನಾಗಿದ್ರೆ ಸಾಕು ಇವು ನಿನ್ನ ಮಾತು ಕೇಳ್ತೀನಿ ಅಂತೇಳಿ ವಾಣಿನೂ ನಮ್ಮ ಮಾತು ಕೇಳ್ಬಿಟ್ಟು ಮದುವೆ ಆಗ್ಯವಳೆ ಅವನು ಆಟ ಹೊಡಿತಾನೆ ಇವಳು ಇದು ಬಟ್ಟೆ ಹೊಲಿಯೋದು ಬಟ್ಟೆ ಹಂಗೆಲ್ಲ ಮಾಡಿದಾಳೆ ಹೆಂಗೋ ಇಬ್ರು ಚೆನ್ನಾಗಿದ್ರೆ ಸಾಕು ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.